ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ತಮಿಳುನಾಡಿನಲ್ಲಿ ಆದಂಥ ಒಂದು ರಾಜಕೀಯದ ಒಂದು ಕ್ಲಿಷ್ಟ ಬೆಳವಣಿಗೆ ಇವತ್ತು ಟಿ ವಿ ಕೆ ಪಕ್ಷ ಏನಿದೆ, ಏನು ನಮ್ಮ ಒಂದು ಟಿ ವಿ ಕೆ ಪಕ್ಷ ಇವತ್ತು ವಿಜಯ್ ಅವರು ಏನು ಭರ್ಜರಿಯಾಗಿ 100 ಗಡಿನ ದಾಟಿ ಇವತ್ತು ಏನು ಸರ್ಕಾರ ರಚನೆ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ಅಲ್ಲಿನ ಒಂದು ತಮಿಳುನಾಡಲ್ಲಿ ಒಂದು ಹೊಸ ಯುಗ ಆರಂಭ ಆಗಿದೆ. ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಅದೇ ಉಪೇಂದ್ರ ಅವರು ಪ್ರಜಾಕೀಯನ ಮಾಡಿ ಎಲ್ಲೋ ಒಂದು ಕಡೆ ಉಪೇಂದ್ರ ಅವರು ಪ್ರಜಾಕೀಯದಲ್ಲಿ ಆ ಯಶಸ್ಸನ್ನು ಕಾಣದಿರೋದು, ಮನೇಲಿ ಕೂತ್ಕೊಂಡು ಅಲ್ಲಿ ಟಿ ವಿ ಮಾಧ್ಯಮದಲ್ಲಿ ಕೂತ್ಕೊಂಡು ಅಲ್ಲಿ ಇಲ್ಲಿ ಮಾತಾಡಿಕೊಂಡು ನೀವೇ ಪ್ರಜೆಗಳಾಗಿ ನೀವೇ ಅದಾಗಿ ಇದಾಗಿ ಅಂತ ಹೇಳೋದು ಎಷ್ಟು ಸರಿ? ಒಬ್ಬ ಚಲನಚಿತ್ರ ನಟ ಇವತ್ತು ರಾಜಕಾರಣದಲ್ಲಿ ಬರ್ತಾರೆ ಅಂದರೆ ಇವತ್ತು ಒಂದು ಹೊಸ ಬದಲಾವಣೆ ಆಗಬೇಕು. ಇಂದಿನ ದಿನಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೋರಾಟಗಳು ಏನು ಮಾಡ್ಕೊಬಂದರು, ಗೋಕಾಕ್ ಚಳುವಳಿ, ಆ ಹೋರಾಟಗಳು ಈ ಒಂದು ಯಶಸ್ಸು ಯಾವ ರೀತಿ ಒಂದು ನಾಯಕತ್ವ ಬೇಕು, ನಾಯಕತ್ವ ಬೀದಿಗಿಳಿದು ಏನು ಜನರ ಕಷ್ಟಗಳೇನಿದೆ, ಶ್ರೀಸಾಮಾನ್ಯರಾಗಲಿ, ಅಂಗವಿಕಲರಾಗಲಿ, ವೃದ್ಧರಾಗಲಿ, ಮಧ್ಯಮ ವರ್ಗದವರಾಗಲಿ, ಕೆಳವರ್ಗದವರಾಗಲಿ, ಏನು ಜನಸಾಮಾನ್ಯರಿಗೆ ಏನು ಬೇಕು ಅದನ್ನು ಜನರಿಗೆ ತಲುಪುವಲ್ಲಿ ಕಾರ್ಯಕ್ರಮಗಳನ್ನ ಕೊಟ್ಟು ಅವರ ಮನಸ್ಸನ್ನು ತಟ್ಟಿದ್ರೆ ಇವತ್ತು ಒಂದು ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ. ಅದೇ ಉಪೇಂದ್ರ ಅವರು ಹೇಳ್ತಾರೆ, ಹೇಳಿಕೆಗಳನ್ನ ಕೊಡ್ತಾರೆ, ನೀವೇ ನಾಯಕರಾಗಿ ಅಂತ ಹೇಳಿದ್ರೆ ಜನ ಎಲ್ಲಿ ನಾಯಕರಾಗ್ತಾರೆ, ಎಲ್ಲಿ ನಿಂತ್ಕೋತಾರೆ? ಒಬ್ಬ ನಾಯಕತ್ವ ಗುಣವನ್ನು ಬೆಳೆಸ್ಕೊಂಡು ಇವತ್ತು ಬೀದಿಲಿ ನಿಂತ್ಕೊಂಡು ಏನು ಉತ್ತಮವಾದಂಥ ಒಂದು ಶಕ್ತಿ ನಿಂತ್ಕೊಂಡ್ರೆ ಒಂದು ರಾಜ್ಯದಲ್ಲಿ ಹೊಸ ಬದಲಾವಣೆ ಆಗುತ್ತೆ. ಇವತ್ತು ತಮಿಳ್ನಾಡಲ್ಲಾಗಲಿ, ಒಂದು ಅಸ್ಸಾಂ ಆಗಲಿ, ಒಂದು ವೆಸ್ಟ್ ಬೆಂಗಾಲ್ ಆಗಲಿ, ಕೇರಳ ಆಗಲಿ, ಕೆಲವು ಚುನಾವಣೆಗಳು ಏನು ಯಾವ ರೀತಿ ನಡೆದಿದೆ ಇವತ್ತು ಎಲ್ಲೋ ಒಂದು ಕಡೆ ಒಂದೊಂದು ಕಡೆ ಒಂದೊಂದು ರೀತಿ ನಡೆದಿದೆ. ಒಂದು ಕಡೆ BJP, ಒಂದು ಕಡೆ ಒಂದು ಕಮ್ಯುನಿಸ್ಟ್ ಪಾರ್ಟಿಗಳು, ಇನ್ನೊಂದು ಪಾರ್ಟಿಗಳು ಇವತ್ತು ರಾಜ್ಯದಲ್ಲೇ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಬಂದಿದೆ. ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಒಂದು ಶಕ್ತಿ ಯಾಕೆ ಬೆಳೀತಾ ಇಲ್ಲ? ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಇದ್ದಂಥವ್ರು ಇವತ್ತು ಜೈಲು ವಾಸ ಸೇರೋದು, ಎಲ್ಲೋ ಒಂದು ಕಡೆ ಇವತ್ತು ದೊಂಬರಾಟಗಳು ಮಾಡಿಕೊಂಡು ಇವತ್ತು ನಾಯಕ ನಟರುಗಳು ಯಾವ್ಯಾವ ರೀತಿ ಇದ್ದಾರೆ. ಇವತ್ತು ಇಂದಿನ ನಾಯಕ ನಟರುಗಳು, ಇವತ್ತಿನ ನಟರುಗಳು, ಇಂದಿನ ದಿನಗಳು ಒಂದು ನಾಯಕತ್ವ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಂದರ್ಭದಲ್ಲಿ. ಇವತ್ತು 106 ಆಗಿದೆ. ಇವತ್ತು ಚಲನಚಿತ್ರರಂಗದಲ್ಲೂ ಸಹ ಒಗ್ಗಟ್ಟಿಲ್ಲ, ಇವತ್ತು ರಾಜಕೀಯದಲ್ಲೂ ಒಗ್ಗಟ್ಟಿಲ್ಲ. ಇವತ್ತು ಚಿತ್ರಗಳಲ್ಲಿ ತೋರಿಸುವಷ್ಟು ಸದರು ಪಿಚ್ಚುಗಳು ಇವತ್ತು ರಾಜಕಾರಣ ನಿಜ ಜೀವನದಲ್ಲಿ ಯಾರೂ ಮಾಡಲ್ಲ. ಎಲ್ಲೋ ಒಂದು ಕಡೆ ವಿಜಯ್ ಅವರು ತಮಿಳುನಾಡಲ್ಲಿ ಒಂದು ಭರ್ಜರಿಯಾಗಿ ಯಶಸ್ಸನ್ನು ಕಂಡಿದ್ದಾರೆ. ಎಲ್ಲೋ ಒಂದು ಕಡೆ ವಿಜಯ್ ಅವರು ತಿರುಪತಿ ಬೆಟ್ಟಕ್ಕೆ ಹತ್ತಬೇಕಾಗುವಂಥ ಸಂದರ್ಭದಲ್ಲಿ ನೇರವಾಗಿ ಮೆಟ್ಲುಗಳಲ್ಲಿ ಹತ್ತಿ ಹೋಗಿ ಬಂದಿದ್ದಾರೆ. ಅದೇ ಉಪೇಂದ್ರನವರು ಬೇರೆ ಅಡ್ಡದಾರಿಗಳನ್ನ ಇಟ್ಕೊಂಡು ಹೋಗಿ ಬಂದಿದ್ದಾರೆ. ಯಾಕೆ ನಾನು ಈ ಉದಾಹರಣೆ ಕೊಡ್ತಿದ್ದೀನಿ ಅಂದರೆ, ಎಲ್ಲೋ ಒಂದು ಕಡೆ ಚಲನಚಿತ್ರರಂಗದ ನಾಯಕರುಗಳು ಅವರವರ ಸ್ವಂತಿಕೆಯಲ್ಲಿ ಚಿತ್ರಗಳನ್ನ ಮಾಡಿದಷ್ಟು, ಸ್ಕ್ರಿಪ್ಟ್ ಮಾಡಿದಷ್ಟು ನಿಜ ಜೀವನದಲ್ಲಿ ಆಗಲ್ಲ. ನಿಜ ಜೀವನದಲ್ಲಿ ನಿಲ್ಲಬೇಕು ಗಟ್ಟಿಯಾಗಿ ಅಂದರೆ ಒಂದು ವ್ಯವಸ್ಥಿತವಾದಂಥ ಒಂದು ಕಾರ್ಯಕ್ರಮಗಳು ಮಾಡಿಕೊಂಡು ಇಡೀ ಜನರನ್ನು ಮನಸ್ಸಲ್ಲಿ ತಲುಪಬೇಕು. ಶ್ರೀಸಾಮಾನ್ಯರ ಇಡೀ ಒಂದು ವ್ಯವಸ್ಥೆಯನ್ನು ತಲುಪಿದ್ರೆ, ರಾಜ್ಯದ 700 ಕೋಟಿ ಜನತೆ ತಲುಪಿದ್ರೆ ಒಬ್ಬ ನಾಯಕ ಹುಟ್ಕೋತಾನೆ. ಇವತ್ತು ಕರ್ನಾಟಕದಲ್ಲಿ ಒಬ್ಬ ನಾಯಕತ್ವ ಬೇಕಾಗಿದೆ. ಒಂದು ನಾಯಕತ್ವ ಸೃಷ್ಟಿ ಆಗಬೇಕು. ಒಂದು JDS ಆಗಲಿ, ಒಂದು BJP ಆಗಲಿ, ಒಂದು ಕಾಂಗ್ರೆಸ್ ಆಗಲಿ, ಇವತ್ತು ಇನ್ನೊಂದು ಪಾರ್ಟಿಗಳು ಇದ್ರೂ ಸಹ ಇವತ್ತು ಎಲ್ಲವನ್ನೂ ನೋಡಿದ್ದಾರೆ. ಇವತ್ತು ಒಂದು ಬಾರಿ ಅವಕಾಶ ಕೊಡಿ, ಒಂದು ಬಾರಿ ಅವಕಾಶನ ಇಡೀ ಒಂದು ವ್ಯವಸ್ಥೆಯ ಒಂದು ನಾಯಕತ್ವಕ್ಕೆ ಕೊಟ್ಟರೆ ಹೊಸ ಬದಲಾವಣೆ ಆಗುತ್ತೆ. ಇವತ್ತೇನು ಬದಲಾವಣೆ ಬಯಸಿ ತಮಿಳ್ನಾಡಲ್ಲಿ ಏನಾಗಿದೆ ಅದು ಕರ್ನಾಟಕದಲ್ಲೂ ಆಗಬೇಕು. ಇವತ್ತೇನು ವೆಸ್ಟ್ ಬೆಂಗಾಲಲ್ಲಿ ಮಾಯಾವತಿನ ತಿರಸ್ಕಾರ ಮಾಡಿದ್ದಾರೆ, ಅದು ಕರ್ನಾಟಕದಲ್ಲೂ ಆಗಬೇಕು. ಎಲ್ಲೋ ಒಂದು ಕಡೆ ಇವತ್ತು ಕಾಂಗ್ರೆಸ್ನ ಆಡಳಿತವನ್ನು ನೋಡಿದ್ದೀವಿ, ಗ್ಯಾರಂಟಿಗಳು ಕೊಟ್ಕೊಂಡು. BJPಯ ಒಂದು ವ್ಯವಸ್ಥೆಯನ್ನು ನೋಡಿದ್ದೀವಿ, JDS ನೋಡಿದ್ದೀವಿ. ಆದರೆ ಯಾವುದೇ ಪಕ್ಷಗಳು ಸಹ ಇವತ್ತು ಸರಿಯಾದಂಥ 5 ವರ್ಷವನ್ನು ಸರಿಯಾದಂಥ ಮಾಡಿದವರಿಲ್ಲ. ಎಲ್ಲೋ ಒಂದು ಕಡೆ ಇವರು ಅವ್ರ ಮೇಲೆ ಕೆಸರಾಟ, ಇವರು ಅವ್ರಿಗೆ ಕೆಸರಾಟಗಳು ಇವತ್ತು ಎಲ್ಲೋ ಒಂದು ಕಡೆ ಜನರನ್ನು ಒಂದು ಮನಸ್ಸನ್ನು ತಲುಪುವಷ್ಟರಲ್ಲಿ ವಿಫಲರಾಗಿದ್ದಾರೆ. ಎಲ್ಲೋ ಒಂದು ಕಡೆ ಇವತ್ತು ಯಾವ ಒಂದು ಜನಾಂಗವನ್ನು, ಇಡೀ ಒಂದು ಸಮುದಾಯವನ್ನು, ಜಾತಿ ಧರ್ಮ ಮತವನ್ನು ಬಿಟ್ಟು ಇವತ್ತು ಒಂದು ಜನರ ಮನಸ್ಸನ್ನು ವಿಶ್ವಾಸವನ್ನು ಗಳಿಸ್ತಾರೆ. ಅಂಥ ನಾಯಕತ್ವ ಬೆಳೀಬೇಕು. ರಾಜ್ಯದಲ್ಲಿ ಒಂದು ಕ್ರಾಂತಿ ಮೊಳಗಿಸಬೇಕು. ಇಂದಿನ ದಿನದಲ್ಲಿ ಇವತ್ತೇನು ದೊಡ್ಡ ನಾಯಕರುಗಳು ಇವರು, ಕೆಂಗಲ್ ಹನುಮಂತಯ್ಯನವರು, ಅಂಥ ಒಂದು ಶಕ್ತಿ ಇವತ್ತು ರಾಜ್ಯದಲ್ಲಿ ಬರಬೇಕು ಅನ್ನೋದು ನನ್ನ ವಿಡಿಯೋ ಉದ್ದೇಶ. ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಎಲ್ಲೋ ಒಂದು ಕಡೆ ಈ ಬೊಬ್ಬೆ ಹೊಡೆಯುವಂಥ, ಇವತ್ತು ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳುವಂಥ ನಾಯಕರುಗಳ ಒಂದು ಇದು ನಮಗೆ ಬೇಕಾಗಿಲ್ಲ. ಇವತ್ತು ಜನಸಾಮಾನ್ಯರಿಗೆ ತಲುಪುವಂಥ ನಾಯಕತ್ವ ಬೇಕಾಗಿದೆ. ಆ ನಾಯಕತ್ವನ ಬೆಳೆಸೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.